ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ವೀಡಿಯೋನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ರೆಸಿಪಿ ಬ್ರೆಡ್ ಕಸ್ಟರ್ಡ್ ಹೇಗೆ ಮಾಡುವಂಥದ್ದು ಅಂತ ನೋಡೋಣ. 4-5 ಬ್ರೆಡ್ಡು, ಸ್ವಲ್ಪ ಗೋಡಂಬಿ, ಬಾದಾಮಿ, ಆಮೇಲೆ ಕಸ್ಟರ್ಡ್ ಪೌಡರ್, ಇದೆಲ್ಲ ಅಂಗಡಿಗಳು ಸಿಗುತ್ತೆ. ಆಮೇಲೆ ಅರ್ಧ ಲೀಟ್ರ್ ಹಾಲು ಯಾವುದನ್ನು ತಗೊಳ್ಳಿ. ಆಮೇಲೆ 4-5 ಚಮಚ ಸಕ್ಕರೆ. ಇಷ್ಟೇ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಮೊದಲಿಗೆ ಬ್ರೆಡ್ಡಲ್ಲಿ ಸೈಡಲ್ಲಿರೋದು 4 ಸೈಡು ರೋಸ್ಟ್ ಆಗಿರುತ್ತಲ್ಲ, ಅದನ್ನು ಕಟ್ ಮಾಡ್ಕೋತಿದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೋತೀನಿ ನಾನು ಚಾಕುವಲ್ಲಿ. ಆದಮೇಲೆ ನಾನು ಸೆಂಟ್ರಲ್ಲಿ, ಆಮೇಲೆ ಮಧ್ಯದಲ್ಲಿ ಕಟ್ ಮಾಡ್ಕೋತೀನಿ. ಬಾಕ್ಸ್ ಟೈಪ್ ಬರೋಂಗೆ ಕಟ್ ಮಾಡ್ಕೋತೀನಿ ನಾನು. ನೋಡಿ, ಈ ಥರ ಕಟ್ ಆದಮೇಲೆ ನೋಡಿ, ಈ ಥರ ಈ ಶೇಪಲ್ಲಿ ಬರಬೇಕು. ಆ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದಾದ ಮೇಲೆ ನಾನು ಒಂದು ಪಾತ್ರೆ ಇಟ್ಬಿಟ್ಟು ಅರ್ಧ ಲೀಟ್ರ್ ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ಬಿಸಿ ಆಗಬೇಕು. ನೋಡಿ, ಅದಾದಮೇಲೆ ಸ್ವಲ್ಪ 4-5 ಚಮಚ ಸಕ್ಕರೆ ಹಾಕೋತೀನಿ. ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಕೊಡ್ತೀನಿ. ಮಿಕ್ಸ್ ಆದಮೇಲೆ ಅದೇ ಬೌಲ್ ತೊಗೊಂಡು ನಾನು 2 ಸೌಟ್ ಆಗೋಷ್ಟು ಹಾಲು ಹಾಕ್ಕೋತಾ ಇದ್ದೀನಿ. ಆದಮೇಲೆ ಇದು ಕಸ್ಟರ್ಡ್ ಪುಡಿ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ, ನಾನು ಮುಂಚೆನೂ ಯೂಸ್ ಮಾಡಿದ್ದೀನಿ. ನೋಡಿ, ಆದಮೇಲೆ ನಾವೇನು ಬೌಲಲ್ಲಿ ಎತ್ತಿಕೊಂಡಿದ್ವಲ್ಲ 2 ಸೌಟ್ ಆಗೋಷ್ಟು ಹಾಲು, ಅದರಲ್ಲಿ ನಾನು 2-2.5 ಚಮಚ ಆಗೋಷ್ಟು ಕಸ್ಟರ್ಡ್ ಪುಡಿ ಹಾಕ್ಕೋತಾ ಇದ್ದೀನಿ. ನೋಡಿ, ಹಾಕ್ಕೊಂಡಾದಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದು ಹಾಕಿದ ತಕ್ಷಣ ಸ್ವಲ್ಪ ಗಂಟಾಗಿಬಿಡುತ್ತೆ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, 1 ನಿಮಿಷ ಆಗೋಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈ ರೀತಿ ಆಗುತ್ತೆ. ಇದಾದಮೇಲೆ ಬಿಸಿ ಮಾಡೋಕ್ಕೆ ಇಕ್ಕಿರೋ ಹಾಲಲ್ಲಿ ನಾನೇನು ಕಸ್ಟರ್ಡ್ ಪುಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರ್ತೀನಿ. ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾನೆ ಇರಿ, ಯಾಕಂದರೆ ಗಂಟಾಗಿಬಿಡುತ್ತೆ. ಲೋ ಫ್ಲೇಮಲ್ಲಿ ಇಕ್ಕಿ ಮಿಕ್ಸ್ ಮಾಡ್ತಾನೆ ಇರಿ. ನೋಡಿ, ಇಲ್ಲಾಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ, ಆಮೇಲೆ ಗಂಟಾಗೋ ಚಾನ್ಸಸ್ಸು ಇರುತ್ತೆ. ಈ ಹದ ಬಂದರೆ ಸಾಕು. ನಾವು ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ನಾನು ಒಂದು ಪ್ಯಾನ್ ಇಟ್ಕೋತಿದ್ದೀನಿ. ಪ್ಯಾನಲ್ಲಿ 2 ಚಮಚ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೊಂಡಾದ್ಮೇಲೆ ನಾವೇನು ಬ್ರೆಡ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ಇದು ಒಳಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಬಿಸಿ ಆಗಬೇಕು ಎಣ್ಣೆ. ಆದಮೇಲೆ ನಾನು ಹಾಕಿ ಒಂದು ಸೈಡ್ ರೋಸ್ಟ್ ಆಗಿದೆ, ಇನ್ನೊಂದು ಸೈಡು ರೋಸ್ಟ್ ಮಾಡ್ಕೊತಿದ್ದೀನಿ. ಇದು ಲೋ ಫ್ಲೇಮಲ್ಲಿ ಮಾಡಿ, ಇಲ್ಲ ಅಂದರೆ ಬ್ರೆಡ್ಡು ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ನೋಡಿ, ನಾನು ಎಲ್ಲ ಮಾಡ್ಕೊಂಡು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ನೋಡಿ, ನಾನು ಎಲ್ಲ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದು ನಾನು ಒಂದು ಬೌಲಲ್ಲಿ ಇಟ್ಕೋತೀನಿ. ಇದು 4-5 ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಬ್ರೆಡ್ಡು ಟೋಸ್ಟ್ನ, ಅದು ಹಾಕ್ಕೊಂಡು ನೋಡಿ 1 ಲೇಯರ್ ಆಗೋಷ್ಟು ನಾನು ಬ್ರೆಡ್ನ ಇಟ್ಕೋತಾ ಇದ್ದೀನಿ. ನಾವೇನು ಟೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ.